ನಮಸ್ಕಾರ ಸ್ನೇಹಿತರೆ, ಈಗಲ್ ಮಾರ್ಕೆಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ವಿಡಿಯೋ ತುಂಬಾ ವಿಶೇಷ. ಏಕೆಂದರೆ ನಾವು ಮಾತನಾಡುತ್ತಿರುವ ಕಂಪನಿ ಭಾರತದ ಅತ್ಯಂತ ಚರ್ಚೆಯಲ್ಲಿರುವ ಕಂಪನಿಗಳಲ್ಲಿ ಒಂದು. ಅದು ಅದಾನಿ ಪವರ್. ಕೆಲವರು ಹೇಳುತ್ತಾರೆ ಈ ಶೇರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತದೆ. ಇನ್ನು ಕೆಲವರು ಹೇಳುತ್ತಾರೆ ಈಗಾಗಲೇ ಸಾಕಷ್ಟು ಏರಿದೆ, ಈಗ ಜಾಗ್ರತೆ ಬೇಕು. ಹಾಗಾದರೆ ನಿಜ ಏನು? ತಿಳಿದುಕೊಳ್ಳೋಣ. ಈ ಕಂಪನಿ ಮುಂದಿನ 5 ರಿಂದ 10 ವರ್ಷಗಳಲ್ಲಿ ಮಲ್ಟಿಬ್ಯಾಗರ್ ಆಗಬಹುದೇ? ಇದರ ರೆವೆನ್ಯೂ ಹೇಗಿದೆ? ಪ್ರಾಫಿಟ್ ಹೇಗಿದೆ? ಡೆಟ್ ಎಷ್ಟು ಇದೆ? ಪ್ರಮೋಟರ್ ಹೋಲ್ಡಿಂಗ್ ಎಷ್ಟು? ಮುಂದಿನ ಎಕ್ಸ್ಪಾನ್ಷನ್ ಪ್ಲಾನ್ಸ್ ಏನು? ರಿಸ್ಕ್ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಂತಹ ಸ್ಟಾಕ್ ಮಾರ್ಕೆಟ್ ವಿಡಿಯೋಗಳಿಗಾಗಿ ನಮ್ಮ ಈಗಲೂ ಮಾರ್ಕೆಟ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದಾನಿ ಪವರ್ ಎಂದರೇನು ಎಂದು ನೋಡೋಣ. ಸ್ನೇಹಿತರೆ, ಅದಾನಿ ಪವರ್ ಒಂದು ವಿದ್ಯುತ್ ಉತ್ಪಾದನಾ ಕಂಪನಿ. ಅಂದರೆ ಈ ಕಂಪನಿ ವಿದ್ಯುತ್ ಉತ್ಪಾದಿಸಿ ರಾಜ್ಯ ಸರ್ಕಾರಗಳು, ಕೈಗಾರಿಕೆಗಳು ಮತ್ತು ದೊಡ್ಡ ಕಂಪನಿಗಳಿಗೆ ಪೂರೈಕೆ ಮಾಡುತ್ತದೆ. ಇದು ಭಾರತದ ಅತಿದೊಡ್ಡ ಖಾಸಗಿ ವಿದ್ಯುತ್ ಉತ್ಪಾದನಾ ಕಂಪನಿಗಳಲ್ಲಿ ಒಂದಾಗಿದೆ. ಈ ಕಂಪನಿ ಅಡಾನಿ ಗ್ರೂಪ್ನ ಭಾಗವಾಗಿದೆ. ಇಂದು ಭಾರತದಲ್ಲಿ ವಿದ್ಯುತ್ ಬೇಡಿಕೆ ನಿರಂತರವಾಗಿ ಹೆಚ್ಚುತ್ತಿದೆ. ಹೊಸ ಕಾರ್ಖಾನೆಗಳು, ಡೇಟಾ ಸೆಂಟರ್ಗಳು, ಮೆಟ್ರೋ ನಗರಗಳು, ಎಐ, ಇವಿ ಚಾರ್ಜಿಂಗ್ ಇವೆಲ್ಲಕ್ಕೂ ವಿದ್ಯುತ್ ಅಗತ್ಯ. ಆದ್ದರಿಂದ ಪವರ್ ಸೆಕ್ಟರ್ ಮುಂದಿನ ಹಲವು ವರ್ಷಗಳಿಗೂ ಪ್ರಮುಖ ಕ್ಷೇತ್ರವಾಗಿರಬಹುದು. ಸ್ನೇಹಿತರೆ, ಇವಾಗ ಕಂಪನಿಯ ಆರಂಭವನ್ನು ನೋಡೋಣ. ಅದಾನಿ ಪವರ್ ಅನ್ನು 1996ರಲ್ಲಿ ಸ್ಥಾಪಿಸಲಾಯಿತು. ಸಣ್ಣ ಮಟ್ಟದಲ್ಲಿ ಆರಂಭವಾದ ಈ ಕಂಪನಿ ಇಂದು ಭಾರತದ ಪ್ರಮುಖ ವಿದ್ಯುತ್ ಉತ್ಪಾದಕರಲ್ಲಿ ಒಂದಾಗಿದೆ. ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ಛತ್ತೀಸ್ಗಢ, ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇದರ ವಿದ್ಯುತ್ ಘಟಕಗಳಿವೆ. ಕಂಪನಿಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಹೊಸ ಯೋಜನೆಗಳ ಮೇಲೂ ಕೆಲಸ ನಡೆಯುತ್ತಿದೆ. ಕಂಪನಿ ಹೇಗೆ ಹಣ ಗಳಿಸುತ್ತದೆ ಎಂಬುದನ್ನು ನೋಡೋಣ ಇವಾಗ. ಅದಾನಿ ಪವರ್ ಮುಖ್ಯವಾಗಿ ವಿದ್ಯುತ್ ಮಾರಾಟದಿಂದ ಆದಾಯ ಗಳಿಸುತ್ತದೆ. ವಿದ್ಯುತ್ತನ್ನು ರಾಜ್ಯ ವಿದ್ಯುತ್ ಮಂಡಳಿಗಳು, ಸರ್ಕಾರಿ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳಿಗೆ ದೀರ್ಘಾವಧಿಯ ಒಪ್ಪಂದಗಳ ಮೂಲಕ ಮಾರಾಟ ಮಾಡುತ್ತದೆ. ಇದರಿಂದ ಕಂಪನಿಗೆ ಸ್ಥಿರ ಆದಾಯದ ಮೂಲ ಸಿಗುತ್ತದೆ. ಪವರ್ ಸೆಕ್ಟರ್ ಭವಿಷ್ಯವನ್ನು ನೋಡೋಣ ಸ್ನೇಹಿತರೆ. ಭಾರತದಲ್ಲಿ ವಿದ್ಯುತ್ ಬಳಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಇವಿ ವಾಹನಗಳು ಹೆಚ್ಚಾಗುತ್ತಿವೆ. ಡೇಟಾ ಸೆಂಟರ್ಸ್ ಬೆಳೆಯುತ್ತಿವೆ. ಎಐ ಬಳಕೆ ಹೆಚ್ಚುತ್ತಿದೆ. ಹೊಸ ಕೈಗಾರಿಕೆಗಳು ಆರಂಭವಾಗುತ್ತಿವೆ. ಇವೆಲ್ಲವೂ ಹೆಚ್ಚಿನ ವಿದ್ಯುತ್ ಬೇಡಿಕೆಯನ್ನು ಸೃಷ್ಟಿಸುತ್ತವೆ. ಆದ್ದರಿಂದ ಪವರ್ ಸೆಕ್ಟರ್ ಮುಂದಿನ ವರ್ಷಗಳಲ್ಲಿಯೂ ಬೆಳವಣಿಗೆ ಕಾಣುವ ಸಾಧ್ಯತೆ ಇದೆ ಎಂಬುದನ್ನು ನೋಡೋಣ. ಯಾವುದೇ ಷೇರು 100% ಮಲ್ಟಿಬ್ಯಾಗರ್ ಆಗುತ್ತದೆ ಎಂದು ಯಾರೂ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಕೆಲವು ಅಂಶಗಳನ್ನು ನೋಡಿದರೆ ಅಡಾನಿ ಪವರ್ ದೀರ್ಘಾವಧಿಯಲ್ಲಿ ಬೆಳೆಯುವ ಸಾಧ್ಯತೆಗಳಿವೆ. ಭಾರತದಲ್ಲಿ ವಿದ್ಯುತ್ ಬೇಡಿಕೆ ನಿರಂತರವಾಗಿ ಹೆಚ್ಚುತ್ತಿದೆ. ಹೊಸ ಕೈಗಾರಿಕೆಗಳು, ಡೇಟಾ ಸೆಂಟರ್ಗಳು, ಎಐ, ಎಲೆಕ್ಟ್ರಿಕ್ ವಾಹನಗಳು ಮತ್ತು ನಗರೀಕರಣ ಇವೆಲ್ಲವೂ ಹೆಚ್ಚು ವಿದ್ಯುತ್ ಬಳಸುತ್ತವೆ. ಇದರ ಲಾಭವನ್ನು ಉತ್ತಮವಾಗಿ ಕಾರ್ಯನಿರ್ವಹಿಸುವ ವಿದ್ಯುತ್ ಉತ್ಪಾದನಾ ಕಂಪನಿಗಳು ಪಡೆಯುವ ಸಾಧ್ಯತೆ ಇದೆ. ಅದಾನಿ ಪವರ್ನ ಬಲಗಳು ಇವಾಗ ನೋಡೋಣ. ಭಾರತದ ಪ್ರಮುಖ ಖಾಸಗಿ ವಿದ್ಯುತ್ ಉತ್ಪಾದಕರಲ್ಲಿ ಒಂದು. ದೊಡ್ಡ ಉತ್ಪಾದನಾ ಸಾಮರ್ಥ್ಯ. ಹೊಸ ಯೋಜನೆಗಳ ಮೂಲಕ ವಿಸ್ತರಣೆ. ವಿದ್ಯುತ್ ಬೇಡಿಕೆ ಹೆಚ್ಚುತ್ತಿರುವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ. ಅನುಭವ ಮತ್ತು ದೊಡ್ಡ ವ್ಯವಹಾರ ಜಾಲ. ದುರ್ಬಲತೆಗಳು. ಹೂಡಿಕೆ ಮಾಡುವ ಮೊದಲು ಈ ಅಂಶಗಳನ್ನು ಗಮನಿಸಿ. ಥರ್ಮಲ್ ಪವರ್ಗಾಗಿ ಕಲ್ಲಿದ್ದಲಿನ ಅವಲಂಬನೆ. ಇಂಧನ ವೆಚ್ಚದ ಏರಿಳಿತ. ಪರಿಸರ ಸಂಬಂಧಿತ ನಿಯಮಗಳು. ಷೇರು ಬೆಲೆಯಲ್ಲಿ ಹೆಚ್ಚು ಅಸ್ಥಿರತೆ. ಯಾರಿಗೆ ಈ ಷೇರು ಸೂಕ್ತ? ನೀವು 5 ರಿಂದ 10 ವರ್ಷದ ದೃಷ್ಟಿಯಿಂದ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ, ಪವರ್ ಸೆಕ್ಟರ್ ಬಗ್ಗೆ ನಂಬಿಕೆ ಇದ್ದರೆ ಮತ್ತು ಮಧ್ಯಂತರ ಬೆಲೆ ಏರಿಳಿತವನ್ನು ಸಹಿಸಬಲ್ಲವರಾದರೆ ಈ ರೀತಿಯ ಕಂಪನಿಗಳನ್ನು ನಿಮ್ಮ ಅಧ್ಯಯನ ಪಟ್ಟಿಯಲ್ಲಿ ಇರಿಸಿಕೊಳ್ಳಬಹುದು. ಆದರೆ ಕೇವಲ ಸಾಮಾಜಿಕ ಜಾಲತಾಣದ ಸಲಹೆ ಅಥವಾ ವದಂತಿಗಳ ಆಧಾರದ ಮೇಲೆ ಹೂಡಿಕೆ ಮಾಡಬೇಡಿ. ಹೂಡಿಕೆ ಮಾಡುವ ಮೊದಲು ಗಮನಿಸಬೇಕಾದ ವಿಷಯಗಳು. ಪ್ರತಿ ತ್ರೈಮಾಸಿಕ ಫಲಿತಾಂಶದಲ್ಲಿ ಈ ಅಂಶಗಳನ್ನು ಪರಿಶೀಲಿಸಿ. ರೆವೆನ್ಯೂ ಬೆಳವಣಿಗೆ, ಪ್ರಾಫಿಟ್ ಬೆಳವಣಿಗೆ, ಡೆಟ್ ಕಡಿಮೆಯಾಗುತ್ತಿದೆಯೇ, ಕ್ಯಾಶ್ ಫ್ಲೋ, ಪ್ರಮೋಟರ್ ಹೋಲ್ಡಿಂಗ್ನಲ್ಲಿ ಬದಲಾವಣೆ, ಹೊಸ ಯೋಜನೆಗಳ ಪ್ರಗತಿ, ಕಂಪನಿಯ ಮಾರ್ಗದರ್ಶನ ಗೈಡೆನ್ಸ್. ನನ್ನ ವಿಶ್ಲೇಷಣೆ.
ನನ್ನ ಅಭಿಪ್ರಾಯದಲ್ಲಿ ಅದಾನಿ ಪವರ್ ಒಂದು ಪ್ರಮುಖ ಪವರ್ ಸೆಕ್ಟರ್ ಕಂಪನಿ. ಆದರೆ ಯಾವುದೇ ಷೇರಿನಂತೆ ಇದಲ್ಲಿಯೂ ಅವಕಾಶ ಮತ್ತು ಅಪಾಯ ಎರಡೂ ಇವೆ. ಹೂಡಿಕೆ ಮಾಡುವ ಮೊದಲು ಕಂಪನಿಯ ಮೌಲ್ಯಮಾಪನ ವ್ಯಾಲ್ಯೂಯೇಷನ್, ಹಣಕಾಸು ಫಲಿತಾಂಶಗಳು ಮತ್ತು ನಿಮ್ಮ ಸ್ವಂತ ಹೂಡಿಕೆ ಗುರಿಗಳನ್ನು ಪರಿಗಣಿಸಿ. ಒಂದೇ ಷೇರಿನಲ್ಲಿ ಸಂಪೂರ್ಣ ಹಣ ಹೂಡಿಕೆ ಮಾಡುವ ಬದಲು ವೈವಿಧ್ಯಮಯ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಇಟ್ಟುಕೊಳ್ಳುವುದು ಉತ್ತಮ. ಕೊನೆಯ ಮಾತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನಿಸಿಕೆಯಲ್ಲಿ ಅದಾನಿ ಪವರ್ ಮುಂದಿನ 5-10 ವರ್ಷಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತದೆಯೇ? ಇಂತಹ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ವಿಶ್ಲೇಷಣೆಗಳಿಗಾಗಿ ಈಗಲ್ ಮಾರ್ಕೆಟ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮ ಕಂಪನಿಯ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.